ಬಡ ಕಾರ್ಮಿಕರು ವಿದ್ಯಾರ್ಥಿಗಳಿಗೆ ನೆರವಾದ ಕ್ಯಾಂಟೀನ್. ಮತ್ತೆ ಜನಮನ ಗೆದ್ದ ಅಪ್ಪಾಜಿ ಕ್ಯಾಂಟೀನ್. ನಮಸ್ಕಾರ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಜನ್ಮದಿನದ ಪ್ರಯುಕ್ತ ಬಸವನಗುಡಿಯಲ್ಲಿರುವ ಅಪ್ಪಾಜಿ ಕ್ಯಾಂಟೀನ್ಗೆ ಇಂದು ಭರ್ಜರಿ ಮರುಚಾಲನೆ ನೀಡಲಾಗಿದೆ. ಕಳೆದ 9 ವರ್ಷಗಳಿಂದ ನಿರಂತರವಾಗಿ ಜನಸೇವೆ ಮಾಡುತ್ತಾ ಬಂದಿರುವ ಈ ಕ್ಯಾಂಟೀನ್ ಇದೀಗ ಮತ್ತೆ ಸಾರ್ವಜನಿಕರ ಸೇವೆಗೆ ಸಜ್ಜಾಗಿದೆ. ಬಡವರು, ಕಾರ್ಮಿಕರು, ಆಟೋ ಚಾಲಕರು, ವಿದ್ಯಾರ್ಥಿಗಳು ಸೇರಿದಂತೆ ಸಾವಿರಾರು ಜನರಿಗೆ ಕಡಿಮೆ ದರದಲ್ಲಿ ಊಟ ಮತ್ತು ಉಪಹಾರ ನೀಡುತ್ತಾ ಬಂದಿರುವ ಅಪ್ಪಾಜಿ ಕ್ಯಾಂಟೀನ್ ಈಗ ಜನರ ಮೆಚ್ಚಿನ ತಾಣವಾಗಿಯೇ ಗುರುತಿಸಿಕೊಂಡಿದೆ. ಮಾಜಿ ಪ್ರಧಾನಿ ದೇವೇಗೌಡರ ಮೇಲಿನ ಅಪಾರ ಅಭಿಮಾನದಿಂದ ಅವರ ಹೆಸರಿನಲ್ಲಿ ಈ ಕ್ಯಾಂಟೀನ್ ಆರಂಭಿಸಲಾಗಿತ್ತು. ದೇವೇಗೌಡರನ್ನ ಅಪ್ಪಾಜಿ ಎಂದು ಕರೆಯುವ ಅಭಿಮಾನಿಗಳು ಅದೇ ಹೆಸರನ್ನ ಕ್ಯಾಂಟೀನ್ಗೆ ಇಟ್ಟು ಜನಸೇವೆ ಮಾಡುತ್ತಿರುವುದು ವಿಶೇಷ. ಬಸವನಗುಡಿಯಲ್ಲಿ ಕಳೆದ 9 ವರ್ಷಗಳಿಂದ ಯಶಸ್ವಿಯಾಗಿ ನಡೆಯುತ್ತಿರುವ ಈ ಕ್ಯಾಂಟೀನ್ ಸಮಾಜ ಸೇವೆಯ ಮೂಲಕವೇ ಹೆಚ್ಚು ಗಮನ ಸೆಳೆದಿದೆ. ದೇವೇಗೌಡರ ಜನ್ಮದಿನದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ಇಂತಹ ಸಮಾಜಮುಖಿ ಕೆಲಸಗಳು ಹೆಚ್ಚಾಗಬೇಕು ಎಂದ ಗಿಲ್ಲಿ. ಇನ್ನು LPG ಸಿಲಿಂಡರ್ ವ್ಯತ್ಯಯದಿಂದಾಗಿ ಕೆಲವು ದಿನಗಳ ಕಾಲ ಅಪ್ಪಾಜಿ ಕ್ಯಾಂಟೀನ್ ಸ್ಥಗಿತಗೊಂಡಿತ್ತು. ಆದರೆ ಇದೀಗ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಿದ್ದು ಮತ್ತೆ ಹೊಸ ಉತ್ಸಾಹದೊಂದಿಗೆ ಕ್ಯಾಂಟೀನ್ಗೆ ಚಾಲನೆ ನೀಡಲಾಗಿದೆ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮಾಲೀಕರು, ಪರಿಷತ್ ಸದಸ್ಯರು ಆಗಿರುವ ಶರವಣ ಅವರ ನೇತೃತ್ವದಲ್ಲಿ ಈ ಸೇವಾ ಕಾರ್ಯ ಮುಂದುವರಿಯುತ್ತಿದೆ. ಜನಸೇವೆ ಮುಖ್ಯ ಎಂಬ ಉದ್ದೇಶದಿಂದಲೇ ಈ ಕ್ಯಾಂಟೀನ್ ಅನ್ನು ಮುಂದುವರಿಸುತ್ತಿದ್ದೇವೆ ಎಂದು ಶರವಣ ತಿಳಿಸಿದ್ದಾರೆ. ಇಂದು ದೇವೇಗೌಡರ ಜನ್ಮದಿನ ಹಾಗೂ ಕ್ಯಾಂಟೀನ್ ಮರುಚಾಲನೆ ಹಿನ್ನೆಲೆ ವಿಶೇಷವಾಗಿ ಕೇವಲ ₹1 ಮುದ್ದೆ ಊಟ ವಿತರಣೆ ಮಾಡಲಾಗಿದೆ. ಬೆಳಗಿನಿಂದಲೇ ಜನರು ಸಾಲುಗಟ್ಟಿ ನಿಂತು ಊಟ ಸ್ವೀಕರಿಸಿದರು. ₹1 ರುಚಿಕರವಾದ ಹೊಟ್ಟೆ ತುಂಬುವ ಮುದ್ದೆ ಊಟ ಸಿಗುತ್ತಿರುವುದಕ್ಕೆ ಜನರು ಸಂತಸ ವ್ಯಕ್ತಪಡಿಸಿದರು. ಸಾಮಾನ್ಯ ದಿನಗಳಲ್ಲಿಯೂ ಇಲ್ಲಿ ಕಡಿಮೆ ದರದಲ್ಲಿ ಊಟ ಮತ್ತು ಉಪಹಾರ ಸಿಗುತ್ತದೆ ಎನ್ನುವುದು ಜನರಿಗೆ ಇನ್ನಷ್ಟು ನೆರವಾಗುತ್ತಿದೆ. ಇನ್ನು ವಿಶೇಷ ಅಂದರೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅವರು ಕ್ಯಾಂಟೀನ್ಗೆ ಅಧಿಕೃತ ಚಾಲನೆ ನೀಡಿದರು. ಗಿಲ್ಲಿ ಆಗಮಿಸಿದ ಕ್ಷಣ ಅಭಿಮಾನಿಗಳು ಭಾರೀ ಸಂಭ್ರಮ ವ್ಯಕ್ತಪಡಿಸಿದ್ದು, ಕ್ಯಾಂಟೀನ್ನಲ್ಲಿ ಊಟ ವಿತರಣೆ ಮಾಡುತ್ತಾ ಜನರ ಜೊತೆ ಮಾತನಾಡಿದ ಗಿಲ್ಲಿ ಇಂತಹ ಸಮಾಜಮುಖಿ ಕಾರ್ಯಗಳು ಇನ್ನಷ್ಟು ಹೆಚ್ಚಾಗಬೇಕು ಎಂದು ಹೇಳಿದ್ದಾರೆ. ಒಟ್ಟಾರೆ ದೇವೇಗೌಡರ ಜನ್ಮದಿನದ ಪ್ರಯುಕ್ತ ನಡೆದ ಈ ಕಾರ್ಯಕ್ರಮ ಈಗ ಬಸವನಗುಡಿಯಲ್ಲಿ ವಿಶೇಷ ಆಕರ್ಷಣೆಯಾಗಿ ₹1 ಮುದ್ದೆ ಊಟ ವಿತರಣೆ ಮೂಲಕ ಜನರ ಮನಗೆದ್ದ ಅಪ್ಪಾಜಿ ಕ್ಯಾಂಟೀನ್ ಮತ್ತೆ ಜನಸೇವೆಯ ಪಥದಲ್ಲಿ ಮುನ್ನಡೆಯುತ್ತಿದೆ.